ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಸೊ ಏನು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನಿಮಗೆ ಮತ್ತೊಂದು ನೋಟಿಫಿಕೇಶನ್ ಆ್ಯಡ್ ಆಗ್ತಾ ಇದೆ. ಸೊ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ SBI PO ನೋಟಿಫಿಕೇಶನ್. ಸೊ ನಾವೇನು ಪ್ರೊಬೇಷನರಿ ಆಫೀಸರ್ಸ್ ಅಂತ ಹೇಳ್ತೀವಿ, ಸೊ ಆ ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡಿರುವಂಥದ್ದು SBI. ಸೊ ಬಟ್ ನಿಮ್ಮ ನಾರ್ಮಲ್ ಕ್ಲರಿಕಲ್ ನೋಟಿಫಿಕೇಶನ್ಗೆ ಕಂಪೇರ್ ಮಾಡಿದರೆ ಸೊ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಈ ನೋಟಿಫಿಕೇಶನಲ್ಲಿ. ಹಾಗಾಗಿ ನೀವು ನೋಟಿಫಿಕೇಶನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ಏನು PDF ನೋಟಿಫಿಕೇಶನ್ ಇದೆ ಆ ಕಂಪ್ಲೀಟ್ ನೋಟಿಫಿಕೇಶನ್ ನೋಡ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ತಾ ಹೋಗಿ. ಯಾಕಂದರೆ ಇಲ್ಲಿ ನಂಬರ್ ಆಫ್ ಚಾನ್ಸಸ್ ಅಥವಾ ನಂಬರ್ ಆಫ್ ಅಟೆಂಪ್ಟ್ ಮೇಲೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಯಾಕಂದರೆ SBI PO ಆಗಿರೋದ್ರಿಂದ. ಸೊ ಅದನ್ನೇ ನಾವು ಕಾಮನ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಪ್ರೊಬೇಷನರಿ ಆಫೀಸರ್ಸ್ ಅಂತ ಹೇಳ್ತೀವಿ, ಅಥವಾ ಇನ್ ಶಾರ್ಟ್ ಆಗಿ PO ಅಂತ ಹೇಳ್ತೀವಿ. ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಆ್ಯಂಡ್ ಪೇಮೆಂಟ್ ಆಫ್ ಫೀಸ್ ನಿಮಗೆ ಸ್ಟಾರ್ಟ್ ಆಗುವಂಥದ್ದು 5/10/2021 ಸ್ಟಾರ್ಟ್ ಆಗಿ 25/10/2021 ತನಕ ಟೈಮ್ ಇದೆ. ಸೊ ಇನ್ ಬಿಟ್ವೀನ್ ಈ ಡೇಟ್ಸಲ್ಲಿ ನೀವು ನಿಮ್ಮ ಅಪ್ಲಿಕೇಶನನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಅಪ್ಕಮಿಂಗ್ ಡೇಟ್ಸ್ಗಳಲ್ಲಿ ಎಕ್ಸಾಮ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ PO ರಿಕ್ರೂಟ್ಮೆಂಟ್ ಆಗಿರುತ್ತೆ. ಸೊ ನಾನಿವತ್ತು ಈ ರಿಕ್ರೂಟ್ಮೆಂಟ್ ಡೀಟೇಲ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಯಾವ ರೀತಿ ಎಕ್ಸಾಮ್ ಇರುತ್ತೆ, ಸೊ ಅದು ಪ್ರಿಲಿಮ್ಸ್ ಮೇನ್ಸ್ ಆಗಿರ್ಬೋದು, ಸೊ ಕೆಲವೊಂದು ಮಾರ್ಕ್ಸ್ ಆಗಿರ್ಬೋದು, ಸಬ್ಜೆಕ್ಟ್ ಚೇಂಜ್ ಆಗ್ತಾ ಹೋಗುತ್ತೆ, ಅಥವಾ ಅದೇ ರೀತಿ ಕ್ವಾಲಿಫಿಕೇಷನ್ಸ್ ಆಗಿರ್ಬೋದು, ಅಥವಾ ಏಜ್ ಲಿಮಿಟ್ ಆಗಿರ್ಬೋದು, ಅಥವಾ ಟೆಂಟೇಟಿವ್ ಡೇಟ್ಸ್ಗಳಾಗಿರ್ಬೋದು. ಸೊ ಈ ಡೀಟೇಲ್ ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅದು ನಿಮಗೆ ಅಪ್ಲೈ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದೇ ರೀತಿ ಫಸ್ಟ್ ನೋಡ್ತಾ ಹೋಗೋದಾದ್ರೆ, ಸೊ ಏನು SBI PO ಎಕ್ಸಾಮ್ ಹೈಲೈಟ್ಸ್ ಇದೆ. ಸೊ ಫಸ್ಟ್ ನಾವು ವೇಕೆನ್ಸೀಸ್ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಟೆಂಟೇಟಿವ್ ಡೇಟ್ಸ್ ಆಗಿರ್ಬೋದು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ಬೋದು, ಅಥವಾ ಸೆಲೆಕ್ಷನ್ ಪ್ರೊಸೀಜರ್. ಸೊ ಯಾವ ರೀತಿ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ PO ರಿಕ್ರೂಟ್ಮೆಂಟಲ್ಲಿ. ಯಾಕಂದರೆ ಕ್ಲರಿಕಲ್ ರಿಕ್ರೂಟ್ಮೆಂಟಲ್ಲಾದರೆ ಜಸ್ಟ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮ್ಗಳಿರುತ್ತೆ. ಬಟ್ PO ರಿಕ್ರೂಟ್ಮೆಂಟಲ್ಲಿ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಆಗಿರ್ಬೋದು, ಅಥವಾ ಗ್ರೂಪ್ ಡಿಸ್ಕಷನ್ ಆಗಿರ್ಬೋದು, ಅಥವಾ ಗ್ರೂಪ್ ಎಕ್ಸಸೈಸ್ ಆಗಿರ್ಬೋದು. ಸೊ ಇದೆಲ್ಲವೂ ಕೂಡ ಕಂಪ್ಲೀಟ್ ಆದಮೇಲೆ ಫೈನಲ್ ಸೆಲೆಕ್ಷನ್ ಕೊಡುವಂಥದ್ದು, ಅಥವಾ ಆನ್ಲೈನ್ ಎಕ್ಸಾಮಿನೇಷನ್ ಆಗಿರ್ಬೋದು, ಅಥವಾ ಎಕ್ಸಾಮಿನೇಷನ್ ಸೆಂಟರ್ಸ್ ಆಗಿರ್ಬೋದು. ಸೊ ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ನಾವು ವೇಕೆನ್ಸೀಸ್ ನೋಡೋದಾದ್ರೆ, ಸೊ ಕ್ಯಾಟಗರಿ ವೈಸ್ ವೇಕೆನ್ಸೀಸ್ ಇದೆ. ಸೊ ಇದರಲ್ಲಿ ರೆಗ್ಯುಲರ್ ಮತ್ತು ಬ್ಯಾಕ್ಲಾಗ್ ಎರಡೂ ವೇಕೆನ್ಸೀಸ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಟೋಟಲ್ ಆಗಿ ನಿಮಗೆ SC ಕ್ಯಾಟಗರಿ ಇರುವಂಥದ್ದು 324 ಪೋಸ್ಟ್ ಇದೆ. ಅದೇ ರೀತಿ ST ಬಂದರೆ 162 ಇರುತ್ತೆ. ನೀವು ಇದರಲ್ಲಿ ರೆಗ್ಯುಲರ್ ಆ್ಯಂಡ್ ಬ್ಯಾಕ್ಲಾಗ್ ಎರಡನ್ನೂ ಕೂಡ ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿ OBC ಆದರೆ 560, EWS ಆದರೆ ಸೊ 200, ಅದೇ ರೀತಿ ಜನರಲ್ ಆದರೆ 810 ಪೋಸ್ಟ್ ಇರುತ್ತೆ. ಸೊ ಟೋಟಲ್ ಆಗಿ ನಿಮಗೆ 2056 ಪೋಸ್ಟು ಆಲ್ ಓವರ್ ಇಂಡಿಯಾದಲ್ಲಿ ಕಾಲ್ ಫಾರ್ ಆಗಿರುವಂಥದ್ದು. ಯಾಕಂದರೆ ಇದು ಯಾವುದೇ ರೀತಿಯ ಸ್ಟೇಟ್ ವೈಸ್ ರಿಕ್ರೂಟ್ಮೆಂಟ್ ಅಲ್ಲ, ಆಲ್ ಓವರ್ ಇಂಡಿಯಾ ನೋಟಿಫಿಕೇಶನ್ಸ್ ಆಗಿರೋದ್ರಿಂದ ಟೋಟಲ್ 2056 ಇರುತ್ತೆ. ಸೊ ಅದರಲ್ಲಿ ನಿಮಗೆ ಸೊ ನೆಕ್ಸ್ಟು ಅದೇ ರೀತಿ ಅದರ್ ಕ್ಯಾಟಗರೀಸ್ ರಿಸರ್ವೇಷನ್ಗೆ ಬಂದರೆ, ಸೊ ಇಂಡಿವಿಜುವಲ್ ಕ್ಯಾಟಗರಿ ವೈಸ್ ರಿಸರ್ವೇಷನ್ ಕೂಡ ಇರುತ್ತೆ, ಅಥವಾ ನಂಬರ್ ಆಫ್ ಪೋಸ್ಟಲ್ಲಿ ಅಲೋಕೇಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನಿಮ್ಮ ಯಾವ ಕ್ಯಾಟಗರಿಗೆ ಬರುತ್ತೆ, ಸೊ ಆ ಕ್ಯಾಟಗರಿ ರಿಲೇಟೆಡ್ ಸರ್ಟಿಫಿಕೇಟ್ಸ್ಗಳನ್ನು ನೋಡ್ಕೊಳ್ಳಿ. ಅಥವಾ ಸೊ ಅದರಲ್ಲಿ ನಿಮಗೆ ಕೆಲವೊಂದು ಕ್ಯಾಟಗರಿಗೆ ಫೀಸ್ ಎಕ್ಸಾಮ್ಷನ್ ಇರುತ್ತೆ. ಸೊ ಅದೆಲ್ಲದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ ಅಪ್ಲೈ ಮಾಡಬೇಕಾದ್ರೆ. ಸೊ ಹಾಗಾಗಿ ನಾವು ಜಸ್ಟ್ ಟೋಟಲ್ ನೋಟಿಫಿಕೇಶನ್ ನೋಡ್ತಾ ಹೋಗೋದ್ರೆ, ಸೊ SC 324 ಇದೆ, ಅದೇ ರೀತಿ 162 ST ಇದೆ, 560 ಆದರೆ OBC 200 ನಿಮಗೆ EWS, ಅದೇ ರೀತಿ 810 ಏನಿದೆ ಸೊ ಇದು ಜನರಲ್ ಮೆರಿಟ್ ಆಗಿರುತ್ತೆ. ಸೊ ಟೋಟಲ್ ಆಗಿ 2056 ಪೋಸ್ಟ್. ಇದು ನಿಮ್ಮ ಟೋಟಲ್ ನೋಟಿಫಿಕೇಷನಲ್ಲಿ, ಅಥವಾ ಏನು ನೋಟಿಫಿಕೇಷನ್ ಇದೆ ಅದರಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ ಆಫ್ ಪೋಸ್ಟ್. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ, ಸೊ ಏನು ಟೆಂಟೇಟಿವ್ ಡೇಟ್ಸ್ ಇದೆ, ಸೊ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಡೇಟ್ ಆಗಿರ್ಬೋದು, ಅಥವಾ ಎಂಡಿಂಗ್ ಡೇಟ್ ಆಗಿರ್ಬೋದು, ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಆಗಿರ್ಬೋದು, ಅಥವಾ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕಾಲ್ ಲೆಟರ್ ಡೌನ್ಲೋಡ್ ಮಾಡೋದು, ಅಥವಾ ಯಾವಾಗ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, phase 1 phase 2 ಅಂತ ಹೇಳ್ತಾ ಹೋಗ್ತೀವಿ, ಅಥವಾ PO ಆಗಿರೋದ್ರಿಂದ phase 3 ಕೂಡ ಇರುತ್ತೆ ನಿಮಗೆ. ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುವಂಥದ್ದು 5/10/2021 ಸ್ಟಾರ್ಟ್ ಆಗಿ ನಿಮಗೆ 25/10 ಅಂದರೆ ಅಕ್ಟೋಬರ್ 5 25 ತನಕ ನಿಮಗೆ ಟೈಮ್ ಇರುತ್ತೆ. ಸೊ ಇನ್ ಬಿಟ್ವೀನ್ ಡೇಟ್ಸಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಈವನ್ ಪೇಮೆಂಟ್ ಮಾಡಲಿಕ್ಕೂ ಕೂಡ ಸೇಮ್ ಡೇಟ್ ಇರುತ್ತೆ ನಿಮಗೆ, 5/25 ತನಕ ಟೈಮ್ ಇರುತ್ತೆ. ಸೊ ನೀವು ನಿಮ್ಮ ಅಪ್ಲಿಕೇಶನ್ ಫೀಸ್ ಏನಿದೆ ಆ ಫೀಸ್ ಕೂಡ ಪೇಮೆಂಟ್ ಮಾಡ್ಬೋದು. ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನ ಕಾಲ್ ಲೆಟರ್ 1st and 2nd ವೀಕ್ ಆಫ್ ನವೆಂಬರ್ ಇರುತ್ತೆ. ಅದೇ ರೀತಿ phase 1 ಅಂದರೆ ಪ್ರಿಲಿಮಿನರಿ ಎಕ್ಸಾಮ್ ಆಗಿರುತ್ತೆ, ಅದು ನಿಮಗೆ November-December 2021 ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅಪ್ಕಮಿಂಗ್ ಡೇಸಲ್ಲಿ ಆ ಡೇಟನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಸೊ ಡಿಕ್ಲರೇಷನ್ ಆಫ್ ಪ್ರಿಲಿಮಿನರಿ ರಿಸಲ್ಟ್ ಡಿಸೆಂಬರ್ ಆಗಿರುತ್ತೆ. ಸೊ ಯಾಕಂದರೆ ನೆಕ್ಸ್ಟ್ ಮೇನ್ಸ್ ಎಕ್ಸಾಮ್ ಇರುತ್ತೆ. ಸೊ ಆ ಮೇನ್ಸ್ ಎಕ್ಸಾಮ್ 2nd or 3rd ವೀಕ್ ಆಫ್ ಡಿಸೆಂಬರ್. ಅದೇ ರೀತಿ ಡಿಸೆಂಬರಲ್ಲಿ ನಿಮಗೆ ಮೇನ್ಸ್ ಎಕ್ಸಾಮ್ ಕೂಡ ಇರುತ್ತೆ. ಸೊ ಯಾಕಂದರೆ ನವೆಂಬರಲ್ಲಿ ಪ್ರಿಲಿಮ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿದರೆ ಮೇನ್ಸಲ್ಲಿ ನಿಮಗೆ ಡಿಸೆಂಬರಲ್ಲಿ ಮೇನ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಜಾನ್ವರಿಯಲ್ಲಿ ಮೇನ್ಸ್ ರಿಸಲ್ಟ್ ಕೂಡ ನಿಮಗೆ ಅನೌನ್ಸ್ ಆಗುತ್ತೆ.
ಬಟ್ ಫೇಸ್ 3 ಇರೋದ್ರಿಂದ, ಯಾಕಂದರೆ ಪಿ ಒ ಪೋಸ್ಟ್ ಆಗಿಂದ ಫೇಸ್ 3 ಇರುತ್ತೆ, ಇಂಟರ್ವ್ಯೂ ಅಂತ ಹೇಳ್ತೀವಿ ಅಥವಾ ಗ್ರೂಪ್ ಎಕ್ಸಸೈಸ್ ಅಂತ ಹೇಳ್ತೀವಿ ಅಥವಾ ಗ್ರೂಪ್ ಡಿಸ್ಕಷನ್ ಅಂತ ಹೇಳ್ತೀವಿ. ಸೊ ಫೆಬ್ರವರಿಯಲ್ಲಿ ಈ ಫೇಸ್ 3 ಇರುತ್ತೆ ನಿಮಗೆ. 2nd and 3rd ವೀಕ್ ಆಫ್ ಫೆಬ್ರವರಿಯಲ್ಲಿ ಅದರ ರಿಸಲ್ಟ್ ಕೂಡ ಸಿಗ್ತಾ ಹೋಗುತ್ತೆ ನಿಮಗೆ. ಸೊ ಡಿಕ್ಲರೇಷನ್ ಆಫ್ ರಿಸಲ್ಟ್ ಕೂಡ ಫೆಬ್ರವರಿಯಲ್ಲಿ ಸಿಗುತ್ತೆ. ಆ್ಯಂಡ್ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಸೊ ಈ ಟ್ರೈನಿಂಗ್ ಇರುವಂಥದ್ದು ಓನ್ಲಿ ಫಾರ್ SC ST ಆ್ಯಂಡ್ ರಿಲಿಜಿಯಸ್ ಮೈನಾರಿಟಿ ಕಮ್ಯುನಿಟಿ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಪ್ರೀ ಎಕ್ಸಾಮ್ ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅದು ನವೆಂಬರ್ 2021 ಅದೇ ರೀತಿ ಸೊ ನೀವು ಅದಕ್ಕೆ ಕಾಲ್ ಲೆಟರ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಅಥವಾ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಇರುವಂಥದ್ದು 2nd ವೀಕ್ ಆಫ್ ನವೆಂಬರಲ್ಲಿ ನಿಮಗೆ ಯಾವ ರೀತಿ ಎಕ್ಸಾಮನ್ನು ಅಟೆಂಡ್ ಮಾಡಬೇಕು ಅಥವಾ ಯಾವ ರೀತಿ ಆ ಎಕ್ಸಾಮ್ನ ಪ್ರೊಸೀಜರ್ ಏನು ಅಥವಾ ಯಾವ ರೀತಿ ಇರುತ್ತೆ ಅನ್ನುವಂತಹ ಡೀಟೇಲ್ ಇನ್ಫಾರ್ಮೇಷನ್ನ ಈ ಪ್ರೀ ಎಕ್ಸಾಮ್ ಟ್ರೈನಿಂಗ್ನಲ್ಲಿ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಈ ಮೇಜರ್ ಟೆಂಟೇಟಿವ್ ಡೇಟ್ಸ್ ಏನಿದೆ ಈ ಡೇಟ್ಗಳು ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಸೊ ಸ್ಟಾರ್ಟಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಆ್ಯಂಡ್ ಎಂಡಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಆಗಿರ್ಬೋದು, ಪೇಮೆಂಟ್ ಆಫ್ ಫೀಸ್ಗಳಾಗಿರ್ಬೋದು, ಅಥವಾ ಯಾವಾಗ ಪ್ರಿಲಿಮ್ಸ್ ಎಕ್ಸಾಮ್ ಬರುತ್ತೆ, ಯಾವಾಗ ಮೇನ್ಸ್ ಎಕ್ಸಾಮ್ ಬರುತ್ತೆ. ಸೊ ಥ್ರೂ ದಟ್ ಏನು ಮಾಡ್ಬೋದು, ನಿಮ್ಮ ಸ್ಟಡಿ ಪ್ಲಾನ್ ಸ್ಟ್ರಕ್ಚರನ್ನು ನೀವು ರೆಡಿ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಸೊ ಏಜ್ ಲಿಮಿಟ್. ಸೊ ಯಾಕಂದರೆ ಸೊ ಡೇಟ್ ಕೂಡ ಮೆನ್ಷನ್ ಮಾಡಿರ್ತಾರೆ ಅವರು. ಆ್ಯಸ್ ಆನ್ 1/4/2021 ಅಂತ ಹೇಳಿದ್ದಾರೆ. ನಾಟ್ ಬಿಲೋ 21 ಇಯರ್ಸ್, ಅಂದರೆ 21 ಇಯರ್ಸ್ ಆಗಿರಲೇಬೇಕು. ಸೊ 21 ಇಯರ್ಸ್ಗಿಂತ ಕಡಿಮೆ ಏಜ್ ಆದರೆ ನೀವು ನಾಟ್ ಎಲಿಜಿಬಲ್ ಆಗಿರ್ತೀರ ಅಪ್ಲೈ ಮಾಡಲಿಕ್ಕೆ. ಅದೇ ರೀತಿ ನಾಟ್ ಎಬೋವ್ 30 ಇಯರ್ಸ್, ಅಂದರೆ ಮೋರ್ ದ್ಯಾನ್ 30 ಇಯರ್ಸ್ ಆಗಿರ್ಬೋದು. ಇನ್ ಬಿಟ್ವೀನ್ 21 to 30 ಇಯರ್ಸ್ ಏಜ್ ಗ್ರೂಪಲ್ಲಿ ಏನಿದ್ದೀರಾ, ಸೊ ನೀವು 21 to 30 ಇಯರ್ಸ್ ಏಜ್ ಗ್ರೂಪಲ್ಲಿ ಇದ್ದೀರಾ ಅಂದರೆ ಎಲಿಜಿಬಲ್ ಆಗಿರ್ತೀರಾ. ಸೊ ಅವರು ಡೇಟ್ ಕೂಡ ಮೆನ್ಷನ್ ಮಾಡಿರ್ತಾರೆ, ಯಾವಾಗ ಬಾರ್ನ್ ಆಗಿರಬೇಕು ಅಥವಾ ಯಾವಾಗ ಬಾರ್ನ್ ಆಗಿರಬಾರ್ದು ಅಂತ. ಆ ಡೇಟ್ಗಳು ಕೂಡ ಇನ್ಕ್ಲೂಸಿವ್ ಆಗಿರುತ್ತೆ. ಸೊ ಇದು ನಿಮ್ಮ ನಾರ್ಮಲ್ ಕ್ಯಾಟಗರಿಗೆ 21 ಮತ್ತು 30 ಏಜ್ ಗ್ರೂಪ್ ನಡುವೆ ಇರಬೇಕು. ನೆಕ್ಸ್ಟು ರಿಲ್ಯಾಕ್ಸೇಷನ್ ಏನಿದೆ, ರಿಲ್ಯಾಕ್ಸೇಷನ್ಸ್ ಅದು SC ST ಆಗಿರ್ಬೋದು, OBC ಆಗಿರ್ಬೋದು, ಅಥವಾ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ PWD ಅಂತ ಹೇಳ್ತೀವಿ. ಸೊ ಅವರಿಗೂ ಕೂಡ ನಿಮಗೆ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ. ಸೊ ನಾರ್ಮಲ್ ಎಕ್ಸಾಮ್ಗಳಲ್ಲಿ ಸಿಗುವಂತಹ ರಿಲ್ಯಾಕ್ಸೇಷನ್ ಇಲ್ಲೂ ಕೂಡ ಸಿಗುತ್ತೆ ನಿಮಗೆ. SC or ST ಆದರೆ ನಿಮಗೆ ಏನು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇದೆ ಅದಕ್ಕೆ ಪ್ಲಸ್ 5 ಇಯರ್ಸ್ ಆ್ಯಡ್ ಆಗುತ್ತೆ. ಅಂದರೆ SC STಗೆ ನಿಮಗೆ 30 ಇಯರ್ಸ್ ಇದ್ದರೆ, ಸೊ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 30 ಆದರೆ ಪ್ಲಸ್ 5 ಇಯರ್ಸ್, ಅಂದರೆ 35 ಇಯರ್ಸ್ ತನಕ SC STಗೆ ಟೈಮ್ ಇರುತ್ತೆ. ಸೊ OBC ಆದರೆ ನಿಮಗೆ 33 ಇಯರ್ಸ್ ತನಕ ಟೈಮ್ ಇರುತ್ತೆ. ನೆಕ್ಸ್ಟು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಆದರೆ 15 ಇಯರ್ಸ್, ಅಂದರೆ 30 + 15 45 ಇಯರ್ಸ್ ತನಕ ನಿಮಗೆ ಟೈಮ್ ಇರುತ್ತೆ. ಅದರಲ್ಲೂ ಕೂಡ SC ST ಮತ್ತು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿಯಲ್ಲೂ SC ST OBC ಜನರಲ್ ಅಂತ ಡಿವೈಡ್ ಮಾಡ್ತಾ ಹೋಗ್ತಾರೆ. OBC ಆದರೆ 13 ಇಯರ್ಸ್, ಅಂದರೆ 43 ಇಯರ್ಸ್ ಆಗಿರುತ್ತೆ. ಸೊ PWDಯಲ್ಲಿ ಅಥವಾ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿಯಲ್ಲಿ ಜನರಲ್ ಆ್ಯಂಡ್ EWS ಆದರೆ ನಿಮಗೆ 40 ಇಯರ್ಸ್ ತನಕ ಟೈಮ್ ಇರುತ್ತೆ. ಸೊ ನೀವು ಅಪ್ಲೈ ಮಾಡ್ಬೋದು. ಸೊ ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್, ಅದನ್ನೇ ಕಮಿಷನ್ಡ್ ಆಫೀಸರ್ ಅಥವಾ ಎಮರ್ಜೆನ್ಸಿ ಆಫ್ ಕಮಿಷನರ್ ಆಫೀಸರ್. ಸೊ ನೀವು ಯಾವ್ದಾದ್ರು ಕ್ಯಾಟಗರಿಯಲ್ಲಿ ಬರ್ತೀರಾ ಅಂದರೆ ಸೊ 5 ಇಯರ್ಸ್ ಕೂಡ ರಿಲ್ಯಾಕ್ಸೇಷನ್ ಇರುತ್ತೆ, ಅಂದರೆ 35 ಇಯರ್ಸ್ ತನಕ ಟೈಮ್ ಇರುತ್ತೆ. ಸೊ ಈ ರಿಲ್ಯಾಕ್ಸೇಷನ್ಗಳು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಹಾಗಾಗಿ ಏನು 10 ಡೇಟ್ಸ್ ಕೊಟ್ಟಿದ್ದಾರೆ ಆ ಡೇಟ್ಸ್ ಕೂಡ ಇನ್ಕ್ಲೂಸಿವ್ ಡೇಟ್ ಆಗಿರುತ್ತೆ. ಬೋತ್ ಡೇಟ್ಸ್ ಆರ್ ಇನ್ಕ್ಲೂಸಿವ್. ಆ ಡೇಟ್ಗಳಲ್ಲಿ ಅಥವಾ ಆ ಡೇಟ್ನ ಬಿಫೋರ್ ಆ್ಯಂಡ್ ಆಫ್ಟರ್ ಬಾರ್ನ್ ಆಗಿರಬೇಕು. ಅದನ್ನೇ ನಾವು ಯೂಶುವಲ್ ಆಗಿ ಹೇಳೋದಾದ್ರೆ ಏಜ್ ಗ್ರೂಪ್ ಬಿಟ್ವೀನ್ 21 to 30 ಇಯರ್ಸ್ ಅಂತ ಹೇಳ್ತೀವಿ. ಇದು ನಿಮ್ಮ ನಾರ್ಮಲ್ ಏಜ್ ಗ್ರೂಪ್ ಆಗಿರುತ್ತೆ. ಸೊ ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅದರಲ್ಲಿ ಏಜ್ ಲಿಮಿಟ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಸೊ ಎಜುಕೇಷನಲ್ ಕ್ವಾಲಿಫಿಕೇಷನ್. ಸೊ ಎಜುಕೇಷನಲ್ ಕ್ವಾಲಿಫಿಕೇಷನ್ ಆಸ್ ಆನ್ 31/12/2021. ಸೊ ಎ ಗ್ರಾಜ್ಯುಯೇಟ್ ಅಥವಾ ಎ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಬೈ ದಿ ಗವರ್ನಮೆಂಟ್ ಅಂತ ಹೇಳ್ತೀವಿ. ಸೊ ಜಸ್ಟ್ ನೀವೊಂದು ಡಿಗ್ರಿ ಆಗಿದೆ ಅಂದರೆ ಎಲಿಜಿಬಲ್ ಆಗಿರ್ತೀರಾ ಸೊ PO ಎಕ್ಸಾಮನ್ನು ಬರೀಲಿಕ್ಕೆ. ಬಟ್ ಇಲ್ಲಿ ಫೈನಲ್ ಇಯರ್ ಎಕ್ಸಾಮ್ ಅಥವಾ ಫೈನಲ್ ಇಯರ್ ಡಿಗ್ರಿಯಲ್ಲಿ ಇರೋರು ಕೂಡ ನೀವು ಕೂಡ ಅಪ್ಲೈ ಮಾಡ್ಬೋದು. ಸೊ ಬಟ್ ಒಂದು ಕಂಡೀಷನ್ಸ್ ಏನು ಅಂದರೆ ನಿಮ್ಮ ಇಂಟರ್ವ್ಯೂ ಟೈಮಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ನಿಮ್ಮ ಕೈಯಲ್ಲಿ ಇರಬೇಕು. ಸೊ ಡಿಗ್ರಿ ಕಂಪ್ಲೀಟ್ ಆಗಿರ್ತಕ್ಕಂತಹ ಮಾರ್ಕ್ಸ್ ಕಾರ್ಡ್ ಏನಿದೆ ಆ ಮಾರ್ಕ್ಸ್ ಕಾರ್ಡ್ ಆ್ಯಸ್ ಎ ಪ್ರೂಫ್ ಆಗಿ ನಿಮ್ಮ ಹತ್ರ ಇರಬೇಕು. ಸೊ ಹಾಗಾಗಿ ಫೈನಲ್ ಇಯರಲ್ಲಿ ಫೈನಲ್ ಸೆಮಿಸ್ಟ್ರಲ್ಲಿ ಇರುವವರು ಕೂಡ ಈ ನೋಟಿಫಿಕೇಶನ್ ಏನಿದೆ ಅಥವಾ SBI PO ಎಕ್ಸಾಮಿಗೆ ಅಪ್ಲೈ ಮಾಡ್ಬೋದು. ಸೊ ಹಾಗಾಗಿ ಸೊ ಎನಿ ಡಿಗ್ರಿ ಯಾವುದೇ ಗ್ರಾಜ್ಯುಯೇಷನ್ ಆಗಿದ್ರು ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಅದನ್ನು ನಾವು ಎನಿ ಡಿಗ್ರಿ ಇನ್ ಅಥವಾ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಅಂತ ಹೇಳ್ತೀವಿ, ಅಥವಾ ಇನ್ ಶಾರ್ಟ್ ಆಗಿ ಅದನ್ನು ಎನಿ ಡಿಗ್ರಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಫೈನಲ್ ಇಯರಲ್ಲೂ ಕೂಡ ಇರೋರು ಅಪ್ಲೈ ಮಾಡ್ಬೋದು. ಬಟ್ ಏನು ಅಂದರೆ ಸೊ ಇಂಟರ್ವ್ಯೂ ಟೈಮಲ್ಲಿ ನಿಮ್ಮ ಹತ್ರ ನಿಮ್ಮ ಫೈನಲ್ ಇಯರ್ ಕಂಪ್ಲೀಟ್ ಆಗಿರೋದಕ್ಕೆ ಮಾರ್ಕ್ಸ್ ಕಾರ್ಡ್ ಆ್ಯಸ್ ಎ ಪ್ರೂಫ್ ಆಗಿ ಇರಬೇಕು. ಸೊ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಅಪ್ಲಿಕೇಶನ್ ಫೀಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಪ್ಲಿಕೇಶನ್ ಫೀಸಲ್ಲಿ ಸೊ ನಿಮಗೆ ಯಾವುದೇ ಕಾರಣಕ್ಕೂ ಅದು ಅಪ್ಲಿಕೇಶನ್ ಫೀಸ್ ಆಗಿರ್ಬೋದು, ಇಂಟಿಮೇಷನ್ ಚಾರ್ಜಸ್ ಆಗಿರ್ಬೋದು ನಾನ್ ರಿಫಂಡೇಬಲ್ ಅಂತ ಹೇಳ್ತಾ ಹೋಗ್ತೀವಿ.
ಸೊ ಯಾವುದೇ ಕಾರಣಕ್ಕೂ ನಿಮಗೆ ರೀಫಂಡ್ ಇರೋದಿಲ್ಲ, ನಾನ್ ರಿಫಂಡೇಬಲ್ ಆಗಿರುತ್ತೆ. ಹಾಗಾಗಿ ಅದು ಕೂಡ ಗೊತ್ತಿರಬೇಕಾಗುತ್ತೆ. ಅಪ್ಲಿಕೇಶನ್ ಫೀ ವಿಲ್ ಬಿ 750 rupees ಆಗಿರುತ್ತೆ. ಜನರಲ್ EWS ಆ್ಯಂಡ್ OBC ಕ್ಯಾಂಡಿಡೇಟ್ಸ್ ಆದರೆ ನೀವು 750 rupeesನ ಆಸ್ ಎ ಅಪ್ಲಿಕೇಶನ್ ಫೀಸ್ ಆಗಿ ಪೇ ಮಾಡಬೇಕು. SC ST ಆ್ಯಂಡ್ PWD ಆಸ್ಪಿರೆಂಟ್ಸ್ ಅಂದರೆ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಏನಿದ್ದಾರೆ ನಿಮಗೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. SC ST ಆಗಿರ್ಬೋದು ಅಥವಾ PWD ಆಗಿರ್ಬೋದು, ನಿಮಗೆ ಫೀಸ್ ನಿಲ್ ಇರುತ್ತೆ. ಜನರಲ್ EWS OBC ಆದರೆ ನೀವು 750 rupeesನ ಫೀಸ್ ಪೇ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸ್ ಒನ್ಸ್ ಪೇಡ್ ವಿಲ್ ನಾಟ್ ರೀಫಂಡೆಡ್ ಆರ್ ಎನಿ ಅಕೌಂಟ್ ಆರ್ ಕ್ಯಾನ್ ಬಿ ಹೆಲ್ಡ್ ಇನ್ ರಿಸರ್ವ್ ಫಾರ್ ಎನಿ ಎಕ್ಸಾಮಿನೇಷನ್ ಆರ್ ಸೆಲೆಕ್ಷನ್. ಯಾವುದೇ ಕಾರಣಕ್ಕೂ ನಿಮಗೆ ರೀಫಂಡ್ ಇರೋದಿಲ್ಲ. ಸೊ ಅದನ್ನು ನಾವು ಹೇಳ್ತೀವಿ ನಾನ್ ರೀಫಂಡೆಬಲ್ ಅಂತ ಹೇಳ್ತೀವಿ. ಸೊ ಇದು ನಿಮ್ಮ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಸೊ ಎಕ್ಸಾಮಿನೇಷನ್ ಸ್ಟ್ರಕ್ಚರ್, ಅದರಲ್ಲಿ ಸೆಲೆಕ್ಷನ್ ಪ್ರೊಸೀಜರ್. ಸೊ ಯಾವ ರೀತಿ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ? ಸೊ ಅದರಲ್ಲಿ ಫಸ್ಟ್ ಸ್ಟೆಪ್ ಫೇಸ್ 1 ಪ್ರಿಲಿಮಿನರಿ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಆ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ನೀವು ಕ್ವಾಲಿಫೈ ಆದಮೇಲೆ ಫೇಸ್ 2ನ ಕಂಡಕ್ಟ್ ಮಾಡ್ತಾರೆ. ಅದನ್ನು ನಾವು ಮೇನ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಸೊ ಆ ಮೇನ್ ಎಕ್ಸಾಮಿನೇಷನ್ ಏನಿರುತ್ತೆ ಅದರಲ್ಲಿ 2 ಟೈಪ್ ಟೆಸ್ಟ್ ಇರುತ್ತೆ. ಅಗೈನ್ ಒಂದು ಆಬ್ಜೆಕ್ಟಿವ್ ಟೆಸ್ಟ್ ಇರುತ್ತೆ, ಇನ್ನೊಂದು ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ. ಅಂದರೆ ಆಬ್ಜೆಕ್ಟಿವ್ ಟೆಸ್ಟನ್ನು ನಿಮಗೆ 200 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾ ಬರ್ತಾರೆ. 4 ಸೆಕ್ಷನ್ಸ್ ಇರುತ್ತೆ ಇದರಲ್ಲಿ, 4 ಸೆಕ್ಷನ್. ಸೊ 200 ಮಾರ್ಕ್ಸಿಗೆ ಕೇಳ್ತಾರೆ. ಡಿಸ್ಕ್ರಿಪ್ಟಿವ್ ಟೆಸ್ಟ್ ನಿಮ್ಮ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿನ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ಎಸ್ಸೆ ರೈಟಿಂಗ್ ಆಗಿರ್ಬೋದು, ಲೆಟರ್ ರೈಟಿಂಗ್ ಆಗಿರ್ಬೋದು. ಆ್ಯಂಡ್ ಫೇಸ್ 3 ಇದು ನಿಮಗೆ ಇಂಟರ್ವ್ಯೂ ಫೇಸ್ ಆಗಿರುತ್ತೆ. ಸೊ ಅದನ್ನೇ ನಾವು ಫೇಸ್ 3 ಅಂತ ಹೇಳ್ತೀವಿ. ಸೊ ಇಷ್ಟು ಫೇಸ್ಗಳು ಬರುತ್ತೆ. ಯಾಕಂದರೆ ನಾರ್ಮಲ್ ಆಗಿ ಕ್ಲರ್ಕ್ ರಿಕ್ರೂಟ್ಮೆಂಟಲ್ಲಿ ಪ್ರಿಲಿಮಿನರಿ ಆ್ಯಂಡ್ ಮೇನ್ ಎಕ್ಸಾಮಿನೇಷನ್ ಎರಡೇ ಇರುತ್ತೆ. ಬಟ್ ಇಲ್ಲಿ ಮೇನ್ PO ರಿಕ್ರೂಟ್ಮೆಂಟ್ ಆಗಿರೋದ್ರಿಂದ ಅಥವಾ ಪ್ರೊಬೇಷನರಿ ಆಫೀಸರ್ ಪೋಸ್ಟ್ ಆಗಿರೋದ್ರಿಂದ ನಿಮಗೆ ಪ್ರಿಲಿಮ್ಸ್ ಫಸ್ಟ್ ಇರುತ್ತೆ, ನೆಕ್ಸ್ಟ್ ಮೇನ್ಸ್ ಇರುತ್ತೆ. ಮೇನ್ಸ್ ಅಲ್ಲಿ 2 ಟೈಪ್ಸ್, ಒಂದು ಆಬ್ಜೆಕ್ಟಿವ್ ಟೆಸ್ಟ್ ಇರುತ್ತೆ 4 ಸೆಕ್ಷನ್ಸ್ 200 ಮಾರ್ಕ್ಸಿಗೆ, ಇನ್ನೊಂದು ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ, ಅಲ್ಲಿ ಲೆಟರ್ ರೈಟಿಂಗ್ ಆ್ಯಂಡ್ ಎಸ್ಸೆ ರೈಟಿಂಗ್ನ ಕೇಳ್ತಾ ಹೋಗ್ತಾರೆ. ಅದೇ ರೀತಿ 3rd ಫೇಸಲ್ಲಿ ನಿಮಗೆ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಸೊ ಇದಿಷ್ಟು ಸ್ಟೇಜ್ ಆದಮೇಲೆ ನಿಮ್ಮ ಫೈನಲ್ ಸೆಲೆಕ್ಷನ್ ಆಗುವಂಥದ್ದು. ಹಾಗಾಗಿ ಇದು ಕೂಡ ಗೊತ್ತಿರಬೇಕಾಗುತ್ತೆ. ಯಾಕಂದರೆ ನಾರ್ಮಲ್ ಕ್ಲರ್ಕ್ ರಿಕ್ರೂಟ್ಮೆಂಟಿಗೂ ನಿಮ್ಮ PO ರಿಕ್ರೂಟ್ಮೆಂಟಲ್ಲೂ ವೇರಿಯೇಷನ್ಸ್ ಇರುತ್ತೆ. ಸೊ ಫಸ್ಟ್ ನಾವು ಪ್ರಿಲಿಮಿನರಿ ಎಕ್ಸಾಮ್ ನೋಡೋದಾದರೆ, ಸೊ ಪ್ರಿಲಿಮಿನರಿ ಎಕ್ಸಾಮ್ ನಿಮಗೆ ನಾರ್ಮಲ್ ಕ್ಲರ್ಕ್ ಪ್ರಿಲಿಮಿನರಿ ಎಕ್ಸಾಮ್ ಏನಿದೆಯೋ ಅದೇ ರೀತಿ ಇರುತ್ತೆ. ಬಟ್ ಎಕ್ಸಾಮ್ ಲೆವೆಲ್ ಸ್ವಲ್ಪ ಸ್ಟ್ಯಾಂಡರ್ಡ್ನೆಸ್ ಇರುತ್ತೆ. ಯಾಕಂದರೆ 3 ಸೆಕ್ಷನ್ಸ್ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿರ್ಬೋದು, ಅದೇ ರೀತಿ ನಿಮ್ಮ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಗಿರ್ಬೋದು, ರೀಸನಿಂಗ್ ಎಬಿಲಿಟಿ ಆಗಿರ್ಬೋದು. ಸೊ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 30 ಕ್ವಶನ್ಸ್ ಇರುತ್ತೆ 30 ಮಾರ್ಕ್ಸಿಗೆ. ಈ ಒಂದು ಸೆಕ್ಷನಲ್ ಟೈಮ್ ಕೂಡ ಇರುತ್ತೆ, 20 ಮಿನಿಟ್ಸಲ್ಲಿ ನೀವು ಅಟೆಂಡ್ ಮಾಡಬೇಕು. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 35 ಕ್ವಶನ್ಸು 35 ಮಿನಿಟ್ಸಿಗೆ, 35 ಕ್ವಶನ್ಸು 35 ಮಾರ್ಕ್ಸಿಗೆ 20 ಮಿನಿಟ್ಸ್ ಇರುತ್ತೆ. ರೀಸನಿಂಗ್ 35 ಕ್ವಶನ್ಸ್ 35 ಮಾರ್ಕ್ಸಿಗೆ 20 ಮಿನಿಟ್ಸ್ ಟೈಮ್ ಇರುತ್ತೆ. ಟೋಟಲ್ ಆಗಿ 100 ಕ್ವಶನ್ 100 ಮಾರ್ಕ್ಸಿಗೆ. ಸೊ 60 ಮಿನಿಟ್ಸ್ ಅಥವಾ 1 ಅವರ್ ನೀವು ಪ್ರಿಲಿಮ್ಸ್ ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲೂ ಕೂಡ ನಿಮಗೆ ಸೆಕ್ಷನಲ್ ಟೈಮಿಂಗ್ಸನ್ನು ಅಲಾಟ್ ಮಾಡಿರ್ತಾರೆ. ಸೊ ಇಂಡಿವಿಜುವಲ್ ಏನು ಸೆಕ್ಷನಲ್ ಟೈಮಿಂಗ್ಸ್ ಇದೆ ಆ ಸೆಕ್ಷನಲ್ ಟೈಮಿಂಗ್ಸಲ್ಲೇ ನೀವು ಅಟೆಂಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದರೆ ಸೊ ಮೇನ್ಸ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ಅಥವಾ ಫೇಸ್ 2 ಅಂತ ಹೇಳ್ತೀವಿ. ಫೇಸ್ ಫಸ್ಟಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಫೇಸ್ 2 ಮೇನ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಜನರಲ್ ಎಕಾನಮಿ ಆ್ಯಂಡ್ ಬ್ಯಾಂಕಿಂಗ್ ಅವೇರ್ನೆಸ್ ಇರುತ್ತೆ. ಸೊ 4 ಸೆಕ್ಷನ್ಸ್ ಇರುತ್ತೆ. ಅದರಲ್ಲಿ ಜನರಲ್ ಎಕಾನಮಿ ಆ್ಯಂಡ್ ಬ್ಯಾಂಕಿಂಗ್ ಅವೇರ್ನೆಸ್ 40 ಕ್ವಶನ್ಸನ್ನು 40 ಮಾರ್ಕ್ಸಿಗೆ ಕೇಳ್ತಾರೆ. 35 ಮಿನಿಟ್ಸ್ ನಿಮಗೆ ಟೈಮ್ಸ್ ಇರುತ್ತೆ. ಆ 35 ಮಿನಿಟ್ಸಲ್ಲಿ ನೀವು 40 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 35 ಕ್ವಶನ್ಸ್ ಇರುತ್ತೆ 40 ಮಾರ್ಕ್ಸಿಗೆ, 40 ಮಿನಿಟ್ಸ್ ಟೈಮ್ ಇರುತ್ತೆ ನಿಮಗೆ. ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ. 45 ಕ್ವಶನ್ಸ್ ಇರುತ್ತೆ 60 ಮಾರ್ಕ್ಸಿಗೆ, 60 ಮಿನಿಟ್ಸ್ ಟೈಮ್ ಇರುತ್ತೆ. ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಸೊ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬದಲು ಅಥವಾ ಇನ್ಸ್ಟೆಡ್ ಆಫ್ ದಟ್ ನ್ಯೂಮರಿಕಲ್ ಎಬಿಲಿಟಿ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್ ಮಾತ್ರ ಇರುತ್ತೆ ನಿಮಗೆ. 35 ಮಾರ್ಕ್ಸಿಗೆ 35 ಕ್ವಶನ್ಸು 60 ಮಾರ್ಕ್ಸಿಗೆ 45 ಮಿನಿಟ್ಸ್ ಟೈಮ್ ಇರುತ್ತೆ. ಟೋಟಲ್ ಆಗಿ ನೀವು ಮೇನ್ ಎಕ್ಸಾಮನ್ನು ಅಟೆಂಡ್ ಮಾಡುವಂಥದ್ದು 155 ಕ್ವಶನ್ಸನ್ನು 200 ಮಾರ್ಕ್ಸಿಗೆ 3 ಅವರ್ಸ್ ಟೈಮ್ ಕೊಡ್ತಾರೆ ನಿಮಗೆ. ಸೊ 3 ಅವರ್ಸ್ ಟೈಮ್ ಇರುತ್ತೆ. ಹಾಗಾಗಿ 180 ಮಿನಿಟ್ಸ್ ಟೈಮ್ ಇರುತ್ತೆ ಅಥವಾ 3 ಅವರ್ಸ್ ನಿಮಗೆ ಟೈಮ್ ಇರುತ್ತೆ. 3 ಅವರ್ಸಲ್ಲಿ 155 ಕ್ವಶನ್ಸನ್ನು 200 ಮಾರ್ಕ್ಸಿಗೆ ನೀವು ಅಟೆಂಡ್ ಮಾಡಬೇಕಾಗಿರುತ್ತೆ. ಇದು ನಿಮ್ಮ ಮೇನ್ ಎಕ್ಸಾಮಿನೇಷನಿನ ಆಬ್ಜೆಕ್ಟಿವ್ ಟೆಸ್ಟ್ ಆಯಿತು. ಯಾಕಂದರೆ ಮೇನ್ ಎಕ್ಸಾಮಿನೇಷನಲ್ಲಿ 2 ಕ್ರೈಟೀರಿಯಾ ಇದೆ, ಒಂದು ಆಬ್ಜೆಕ್ಟಿವ್ ಟೆಸ್ಟ್, ಇನ್ನೊಂದು ಡಿಸ್ಕ್ರಿಪ್ಟಿವ್ ಟೆಸ್ಟ್. ಸೊ ಮೇನ್ ಎಕ್ಸಾಮಿನೇಷನಲ್ಲಿ ಆಬ್ಜೆಕ್ಟಿವ್ ಟೆಸ್ಟನ್ನು ನೀವು 200 ಮಾರ್ಕ್ಸಿಗೆ ಅಟೆಂಡ್ ಮಾಡ್ತಾ ಹೋಗ್ತೀರಾ. 4 ಸೆಕ್ಷನ್ಸ್ ಇರುತ್ತೆ. ನೆಕ್ಸ್ಟು ಡಿಸ್ಕ್ರಿಪ್ಟಿವ್ ಟೆಸ್ಟ್ ನೋಡೋದಾದರೆ ಡ್ಯೂರೇಷನ್ ಆಫ್ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಈಸ್
30 ಮಿನಿಟ್ಸ್. ಸೊ 30 ಮಿನಿಟ್ಸ್ ಡ್ಯೂರೇಷನ್ಸ್ ಇರುತ್ತೆ ನಿಮಗೆ. ಇಟ್ ವಿಲ್ ಬಿ ಎ ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಟೆಸ್ಟ್ ಮಾಡ್ತಾ ಹೋಗ್ತಾರೆ ಬೈ ಲೆಟರ್ ರೈಟಿಂಗ್ ಆ್ಯಂಡ್ ಎಸ್ಸೆ ರೈಟಿಂಗ್. ಸೊ ಕ್ವಶನ್ಸ್ ಕೊಡ್ತಾರೆ, 2 ಕ್ವಶನ್ಸ್ ಫಾರ್ ಟೋಟಲ್ 50 ಮಾರ್ಕ್ಸ್. 50 ಮಾರ್ಕ್ಸಿಗೆ ನೀವು 2 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕಾಗತ್ತೆ, ಲೆಟರ್ ರೈಟಿಂಗ್ ಮತ್ತು ಎಸ್ಸೆ ರೈಟಿಂಗ್ನಲ್ಲಿ. ಇದು ನಿಮ್ಮ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಆಗಿರುತ್ತೆ. ಫೇಸ್ ಸೆಕೆಂಡಲ್ಲಿ ಸೆಕೆಂಡ್ ಸ್ಟೆಪ್. ಫಸ್ಟ್ ಸ್ಟೆಪ್ಪಲ್ಲಿ ಆಬ್ಜೆಕ್ಟಿವ್ ಟೆಸ್ಟ್, ಅದೇ ರೀತಿ ಸೆಕೆಂಡ್ ಸ್ಟೆಪ್ಪಲ್ಲಿ ಡಿಸ್ಕ್ರಿಪ್ಟಿವ್ ಟೆಸ್ಟ್. ಸೊ ಈ ಡಿಸ್ಕ್ರಿಪ್ಟಿವ್ ಟೆಸ್ಟ್ನು ಕೂಡ ನೀವು ಪಾಸ್ ಆಗಬೇಕಾಗತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ ಫೇಸ್ ಥರ್ಡ್. ಸೊ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಆದಮೇಲೆ ನಿಮಗೆ ಇಂಟರ್ವ್ಯೂ ಫೇಸ್ ಅಂತ ಹೇಳ್ತೀವಿ. ಸೊ ಅದನ್ನೇ ನಾವು ಫೇಸ್ 3 ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಂಟರ್ವ್ಯೂ ಫೇಸ್ ಆಗಿರುತ್ತೆ ಇದು. ಇಲ್ಲಿ ಸೊ ಡ್ಯೂ ಟು ಕೋವಿಡ್ ಪ್ಯಾಂಡಮಿಕ್ ಇರೋದ್ರಿಂದ ಥರ್ಡ್ ಫೇಸ್ ಮೇ ಕಂಪ್ರೈಸ್ ಆಫ್ ಇಂಟರ್ವ್ಯೂ ಓನ್ಲಿ. ಇಂಟರ್ವ್ಯೂ ಮಾತ್ರ ಕಂಡಕ್ಟ್ ಮಾಡ್ಬೋದು 50 ಮಾರ್ಕ್ಸಿಗೆ, ಆರ್ ಎಲ್ಸ್ ಇಂಟರ್ವ್ಯೂ ಆ್ಯಂಡ್ ಗ್ರೂಪ್ ಎಕ್ಸಸೈಸ್. ಸೊ ಇಂಟರ್ವ್ಯೂ 30 ಮಾರ್ಕ್ಸಿಗೆ, ಗ್ರೂಪ್ ಎಕ್ಸಸೈಸ್ 20 ಮಾರ್ಕ್ಸಿಗೆ, ಟೋಟಲ್ 50 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ಬೋದು. ಹಾಗಾಗಿ ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಕೋವಿಡ್ ಪ್ಯಾಂಡಮಿಕ್ ಇರೋದ್ರಿಂದ ಓನ್ಲಿ ಇಂಟರ್ವ್ಯೂ ಆದರೂ ಕಂಡಕ್ಟ್ ಮಾಡ್ಬೋದು, ಅಥವಾ ಇಂಟರ್ವ್ಯೂ ಪ್ಲಸ್ ಗ್ರೂಪ್ ಎಕ್ಸಸೈಸ್ ಕಂಡಕ್ಟ್ ಮಾಡ್ಬೋದು. ಸೊ ಟೋಟಲ್ ಆಗಿ ನಿಮಗೆ ಥರ್ಡ್ ಫೇಸನ್ನು ಕಂಡಕ್ಟ್ ಮಾಡುವಂಥದ್ದು 50 ಮಾರ್ಕ್ಸಿಗೆ ಥರ್ಡ್ ಫೇಸನ್ನು ಕಂಡಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟು ಫೈನಲ್ ಸೆಲೆಕ್ಷನ್ಸ್ ಏನಿದೆ, ಫೇಸ್ ಸೆಕೆಂಡ್ ಮತ್ತು ಫೇಸ್ ಥರ್ಡ್ ಇದೆರಡರನ್ನು ಕನ್ಸಿಡರ್ ಮಾಡಿಬಿಟ್ಟು ನಿಮಗೆ ಫೈನಲ್ ಸೆಲೆಕ್ಷನ್ ಕೊಡುವಂಥದ್ದು ಫೇಸ್ ಸೆಕೆಂಡ್ ಆ್ಯಂಡ್ ಫೇಸ್ ಥರ್ಡ್. ಎರಡರಲ್ಲೂ ನಿಮ್ಮ ಎಲಿಜಿಬಿಲಿಟಿನ ಚೆಕ್ ಮಾಡ್ತಾರೆ. ಬೇಸ್ಡ್ ಆನ್ ದ್ಯಾಟ್ ನಿಮ್ಮ ಫೈನಲ್ ಸೆಲೆಕ್ಷನ್ ಕನ್ಸಿಡರೇಷನ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಡಿಟೇಲ್ ಆಗಿ ನೋಟಿಫಿಕೇಶನನ್ನು ನೋಡಿಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗಿ. ಸೊ ಅದೇ ರೀತಿ ನೆಕ್ಸ್ಟು, ಸೊ ಇಲ್ಲಿ ನಿಮಗೆ ನಂಬರ್ ಆಫ್ ಚಾನ್ಸಸ್ ಅಥವಾ ನಂಬರ್ ಆಫ್ ಅಟೆಂಪ್ಟ್ ಮೇಲೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ. SBI PO ಎಕ್ಸಾಮಲ್ಲಿ ಜನರಲ್ ಅಥವಾ EWS ಆದರೆ ನಿಮಗೆ 4 ಅಟೆಂಪ್ಟ್ಸ್ ಇದೆ. ಜನರಲ್ ಅದರಲ್ಲಿ PWD EWS ಅಥವಾ PWD ಆದರೆ ನಿಮಗೆ 7 ಅಟೆಂಪ್ಟ್ಸ್ ಇದೆ. OBC ಆದರೂ ಕೂಡ 7 ಅಟೆಂಪ್ಟ್ಸು. OBCಯಲ್ಲಿ ಮತ್ತೆ PWD ಆದರೆ 7 ಅಟೆಂಪ್ಟ್ಸು. ಬಟ್ SC ST, ಸೊ ಅದರಲ್ಲಿ PWD ಆಗಿರಲಿ ಅಥವಾ SC ST ಯಾರೇ ಆಗಿರಲಿ ನಿಮಗೆ ನೋ ರಿಸ್ಟ್ರಿಕ್ಷನ್ಸ್. ಸೊ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ನಂಬರ್ ಆಫ್ ಅಟೆಂಪ್ಟ್ ಮೇಲೆ. ಸೊ ಅದನ್ನೇ ಮ್ಯಾಕ್ಸಿಮಮ್ ಪರ್ಮಿಸಬಲ್ ನಂಬರ್ ಆಫ್ ಚಾನ್ಸಸ್ ಅಂತ ಹೇಳ್ತೀವಿ, ಅಥವಾ ನಂಬರ್ ಆಫ್ ಅಟೆಂಪ್ಟ್ಸ್ ಅಂತ ಹೇಳ್ತೀವಿ. SC ST ಆದರೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಜನರಲ್ ಆ್ಯಂಡ್ EWS ಆದರೆ 4, ಜನರಲ್ಲಿ PWD ಅಥವಾ EWS ಅಲ್ಲಿ PWD ಆದರೆ 7, OBC ಕೂಡ 7, OBC ಅಲ್ಲಿ PWD ಆದರೂ ಕೂಡ 7 ಅಟೆಂಪ್ಟ್ಸ್ ನಿಮಗೆ ಚಾನ್ಸ್ ಇರುತ್ತೆ. ಸೊ SC ST ಆದರೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಹಾಗಾಗಿ ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಯಾಕಂದರೆ PO ರಿಕ್ರೂಟ್ಮೆಂಟ್ ಆಗಿರೋದ್ರಿಂದ ಸೊ ನಂಬರ್ ಆಫ್ ಅಟೆಂಪ್ಟ್ ಮೇಲೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಅದೇ ರೀತಿ ಸೊ ನಿಮಗೆ ಅಪ್ಲೈ ಮಾಡಬೇಕಾದ್ರೆ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಗೊತ್ತಿರಬೇಕಾಗುತ್ತೆ. ಫೋಟೋಗ್ರಾಫ್ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಲೆಫ್ಟ್ ಥಂಬ್ ಇಂಪ್ರೆಷನ್ ಆಗಿರ್ಬೋದು, ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಆ್ಯಂಡ್ ವ್ಯಾಲಿಡ್ ಪರ್ಸನಲ್ ಇಮೇಲ್ ID. ಸೊ ಇದೆಲ್ಲದೂ ಕೂಡ ನಿಮ್ಗೆ ಸ್ಕ್ಯಾನ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಸೊ ನಾರ್ಮಲ್ ನೀವೇನು ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೆ ಅಪ್ಲೈ ಮಾಡ್ತೀರೋ ಸೊ ಅದೇ ರೀತಿ ಇಲ್ಲೂ ಕೂಡ ಫೋಟೋಗ್ರಾಫ್, ಸಿಗ್ನೇಚರ್, ಲೆಫ್ಟ್ ಥಂಬ್ ಇಂಪ್ರೆಷನ್, ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಆ್ಯಂಡ್ ಪರ್ಸನಲ್ ಇಮೇಲ್ ID ಕೂಡ ಇರಬೇಕಾಗತ್ತೆ. ನೆಕ್ಸ್ಟು ಎಕ್ಸಾಮಿನೇಷನ್ ಸೆಂಟರ್ ನೋಡ್ತಾ ಹೋಗೋದಾದರೆ ಸೊ ಟೆಂಟೇಟಿವ್ ಡೇಟ್ಸ್ ಅಥವಾ ಟೆಂಟೇಟಿವ್ ಸೆಂಟರ್ಸನ್ನು ಮೆನ್ಷನ್ ಮಾಡಿರ್ತಾರೆ. ಪ್ರಿಲಿಮ್ಸಲ್ಲಿ ಸೊ ಪ್ರಿಲಿಮ್ಸ್ ಎಕ್ಸಾಮ್ ಅದರಲ್ಲೂ ಕೂಡ ಕರ್ನಾಟಕ ಸ್ಟೇಟಲ್ಲಿ ಬ್ಯಾಂಗ್ಳೂರ್ ಇರುತ್ತೆ, ನಿಮಗೆ ಬೆಳಗಾಂ ಇರುತ್ತೆ, ಬೀದರ್, ದಾವಣಗೆರೆ, ಧಾರವಾಡ, ಗುಲ್ಬರ್ಗ, ಹಾಸನ್, ಹುಬ್ಳಿ, ಮ್ಯಾಂಗ್ಳೂರ್, ಮೈಸೂರು, ಶಿವಮೊಗ್ಗ, ಉಡುಪಿ ಆ್ಯಂಡ್ ಮಂಡ್ಯ ಇಷ್ಟು ಸೆಂಟರ್ಗಳಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ಗಳನ್ನು ನಿಮಗೆ ಕಂಡಕ್ಟ್ ಮಾಡ್ತಾ ಬರ್ತಾರೆ. ಬಟ್ ಮೇನ್ಸ್ ಎಕ್ಸಾಮ್ ಸೆಂಟರ್ ನಿಮಗೆ ಓನ್ಲಿ ಬ್ಯಾಂಗ್ಳೂರ್ ಮಾತ್ರ ಇರುತ್ತೆ. ಸೊ ಹಾಗಾಗಿ ಗೊತ್ತಿರಬೇಕಾಗತ್ತೆ. ಸೊ ಪ್ರಿಲಿಮ್ಸ್ ಎಕ್ಸಾಮ್ ಸೆಂಟರ್ ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಮಾತ್ರ ಇರುತ್ತೆ ಮೇನ್ಸ್ ಎಕ್ಸಾಮ್. ಸೊ ನಿಮಗೆ ಪ್ರಿಲಿಮ್ಸ್ ಆದರೆ ಮೋರ್ ದ್ಯಾನ್ 10 ಸೆಂಟರ್ಸ್ ಇದೆ, ಬ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ ಎಲ್ಲವುದಿದೆ. ಬಟ್ ಮೇನ್ಸ್ ಇರೋದು ಓನ್ಲಿ ಬ್ಯಾಂಗ್ಳೂರಲ್ಲಿ ಮಾತ್ರ ನಿಮಗೆ ಮೇನ್ಸ್ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಅದೇ ರೀತಿ ಸೊ ನಮ್ಮದೇ ಅಂತಹ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಅಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ. ಅಥವಾ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಅಥವಾ ನಮ್ಮಲ್ಲೇ ಇರ್ತಕ್ಕಂತಹ ಆಫ್ಲೈನ್ ಬ್ಯಾಚಿಗೂ ಕೂಡ ನೀವು ಜಾಯ್ನ್ ಆಗ್ಬೋದು. ಯಾಕಂದರೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ಇವನ್ IBPS ಕ್ಲರ್ಕ್ ರಿಕ್ರೂಟ್ಮೆಂಟ್ ಕೂಡ ಇದೆ, ಅಥವಾ ಅದು ಕೂಡ ರೀನೋಟಿಫಿಕೇಶನ್ ಆಗುತ್ತೆ, ಅಥವಾ ಸಾಕಷ್ಟು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಬಿಫೋರ್ ದ್ಯಾಟ್ ನೀವು ನಿಮ್ಮ ಸ್ಟಡಿ ಪ್ಲಾನನ್ನು ರೆಡಿ ಮಾಡಿಕೊಂಡ್ರೆ ಅಥವಾ ಸೊ ಕಂಪ್ಲೀಟಾಗಿ ನೀವು ಪ್ರಿಪೇರ್ ಆಗಿದ್ದರೆ ಸೊ ಎಕ್ಸಾಮನ್ನು ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಥವಾ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ಮುಂಬರ್ತಕ್ಕಂತಹ ಕ್ಲಾಸ್ಗಳ ನೋಟಿಫಿಕೇಶನ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಯಾರೆಲ್ಲ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.